ಫೈರ್ ಬ್ರ್ಯಾಂಡ್ ಭಾಷಣಕಾರ್ತಿ ಚೈತ್ರಾ ಕುಂದಾಪುರ ಮೊದಲ ವಾರವೇ ದೊಡ್ಡ ಮನೆಯಿಂದ ಹೊರಬೀಳ್ತಾರಾ? ಇಂಥದ್ದೊಂದು ಅನುಮಾನ ಅವರ ಫ್ಯಾನ್ಸ್ಗೆ ಕಾಡ್ತಿದೆ. ಕಾರಣ ಇಡೀ ಮನೆ ಮಂದಿ ಅವರ ಮೇಲೆ ಮುಗಿ ಬಿದ್ದಿದ್ದಾರೆ. ನಮ್ಮೊಂದಿಗೆ ನೀವು ಹೊಂದಾಣಿಕೆ ಆಗ್ತಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಎಲ್ಲರ ಜೊತೆಯೂ ಚೈತ್ರಾ ರಫ್ ಆಗಿ ನಡೆದುಕೊಳ್ತಿದ್ದಾರೆ ಅಂತ ಆರೋಪ ಕೂಡ ಮಾಡಿದ್ದಾರೆ. ಹಾಗಾಗಿ ಮೊದಲ ದಿನವೇ ಚೈತ್ರಾ ಕುಂದಾಪುರ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಸ್ವರ್ಗವಾಸಿಗಳಿಗೆ ಸಿಕ್ಕಿರೋ ಈ ನಾಮಿನೇಷನ್ ಪ್ರಕ್ರಿಯೆಯ ಅವಕಾಶವನ್ನ ಬಹುತೇಕರು ಚೈತ್ರಾ ಮೇಲೆಯೇ ತೀರಿಸಿಕೊಂಡಿದ್ದಾರೆ. ಚೈತ್ರಾ ಶೋಗೆ ಬರ್ತಾ ಇದ್ದಂತೆಯೇ ಅವರನ್ನ ನರಕಕ್ಕೆ ಕಳುಹಿಸಲಾಗಿತ್ತು. ಈಗ ಸ್ವರ್ಗವಾಸಿಗಳ ಕೆಂಗಣ್ಣು ಅವರ ಮೇಲೆ ಬಿದ್ದಿದೆ. ದೊಡ್ಡಮನೆಯಲ್ಲಿ ನಾನು ಎಲ್ಲರ ಜೊತೆ ಮಿಂಗಲ್ ಆಗಿದ್ದೇನೆ, ಬಹುತೇಕರ ಜೊತೆ ಮಾತಾಡಿದ್ದೇನೆ. ಆದ್ರೆ ನನಗೆ ಚೈತ್ರಾ ಕುಂದಾಪುರ ಬಳಿ ಮಾತನಾಡಲು ಮತ್ತು ಮಿಂಗಲ್ ಆಗಲು ಸಾಧ್ಯವಾಗ್ತಿಲ್ಲ. ಅವರು ತುಂಬಾನೇ ಅಗ್ರೆಸಿವ್ ಆಗಿ ವರ್ತಿಸ್ತಿದ್ದಾರೆ. ಜೊತೆಗೆ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಹಾಗಾಗಿ ಅವರನ್ನ ನಾಮಿನೇಟ್ ಮಾಡ್ತೀನಿ ಅಂತ ಐಶ್ವರ್ಯ ಹೇಳಿದ್ರೆ, ಟಾಸ್ಕ್ ವಿಚಾರ ಬಂದಾಗ ಚೈತ್ರಾ ವಾದ ಮಾಡ್ತಾರೆ. ನಾವು ಹೇಳಿದಷ್ಟು ಮಾಡಿದ್ರೆ ಸಾಕು, ಆದ್ರೂ ಅವರು ಅವರದ್ದೇ ಯೋಚನೆಯಲ್ಲಿ ಕೆಲಸ ಮಾಡ್ತಾರೆ. ಚೈತ್ರಾ ಅದನ್ನ ಅಗ್ರೆಸಿವ್ ಆಗಿ ತಗೊಳ್ಳಿಲ್ಲ ಅಂತಾರೆ ಹಂಸ. ಈ ಇಬ್ಬರ ಮಾತುಗಳು ಮಾತ್ರವಲ್ಲ, ಇನ್ನು ಹಲವರು ಚೈತ್ರಾ ಮೇಲೆಯೇ ಮುಗಿಬಿದ್ದಿದ್ದಾರೆ. ಚೈತ್ರಾ ಅವರು ಬರೀ ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ, ಬೇರೆಯವರ ಬಗ್ಗೆ ಯೋಚನೆಯೇ ಮಾಡಲ್ಲ. ಹಾಗಾಗಿ ನನಗೆ ಅವರ ಮೇಲೆ ಬೇಜಾರಾಗಿದೆ. ಹಾಗಾಗಿ ಚೈತ್ರಾ ಕುಂದಾಪುರ ಅವರನ್ನ ನಾಮಿನೇಟ್ ಮಾಡ್ತೀನಿ ಅಂದಿದ್ದಾರೆ ಧರ್ಮ. ಚೈತ್ರಾ ಅವರು ಸೀಬೆ ಅನ್ನು ಎಸೆದಿದ್ದಕ್ಕೆ ಬೇಸರ ಮಾಡ್ಕೊಂಡಿರೋ ತ್ರಿವಿಕ್ರಮ್ ಚೈತ್ರಾ ಅವರಲ್ಲಿ 2 ವ್ಯಕ್ತಿತ್ವಗಳನ್ನ ಕಂಡಿದ್ದಾರಂತೆ. ಬಿಸ್ಕೆಟ್ಗೂ ಇಲ್ಲಿ ಬೆಲೆ ಇದೆ, ಆದ್ರೆ ಸೀಬೆಕಾಯಿ ಹಾಗೆ ಎಸೆದಿದ್ದಕ್ಕೆ ನಾಮಿನೇಟ್ ಮಾಡುವೆ ಅಂತಾರೆ ತ್ರಿವಿಕ್ರಮ್. ದೊಡ್ಡಮನೆಯಲ್ಲಿ ದೊಡ್ಡ ಜಗಳಕ್ಕೆ ಚೈತ್ರಾ ಕಾರಣರಾದ್ರು. ರೂಲ್ಸ್ ಬ್ರೇಕ್ ಮಾಡಿದ್ದು ಇತರರಿಗೆ ಕೋಪ ತರಿಸಿತ್ತು. ಹಾಗಾಗಿ ಚೈತ್ರಾ ಮೊದಲ ವಾರದಲ್ಲೇ ಎಲಿಮಿನೇಟ್ ಆಗಿದ್ದಾರೆ. ಚೈತ್ರಾ ಅವರು ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಕೊಟ್ಟ ಕಾರಣ ಸಮಂಜಸವಾಗಿರ್ಲಿಲ್ಲ ಅಂತ ಆರೋಪ ಮಾಡಿದ್ದಾರೆ ಧನರಾಜ್. ಅವರು ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕಾಗಿ ಬಿಗ್ ಬಾಸ್ ಮನೆಯಲ್ಲಿ ಕೋಲಾಹಲವೇ ಸೃಷ್ಟಿಯಾಯಿತು. ಮನಸ್ತಾಪಕ್ಕೂ ಅದು ಕಾರಣವಾಯಿತು. ತಾವು ಯಾಕೆ ರೂಲ್ಸ್ ಬ್ರೇಕ್ ಮಾಡಿದೆ ಅಂತ ಅವರು ಹೇಳಿಲ್ಲ. ಹಾಗಾಗಿ ಚೈತ್ರಾ ಅವರನ್ನ ನಾಮಿನೇಟ್ ಮಾಡ್ತೀನಿ ಅಂದಿದ್ದಾರೆ ಧನರಾಜ್. ಚೈತ್ರಾ ಮೇಲೆ ಯಮುನಾ ಕೂಡ ಹರಿಹಾಯ್ದಿದ್ದಾರೆ. ನಿಮ್ಮನ್ನು ನೀವು ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ಮಾತಾಡ್ತೀರಿ ಅಂತ ನೇರವಾಗಿ ಚುಚ್ಚಿದ್ದಾರೆ. ಅದೇ ಕಾರಣಕ್ಕೆ ನಾಮಿನೇಟ್ ಕೂಡ ಮಾಡಿದ್ದಾರೆ. ಎಲ್ಲಾ ಕಾರಣದಿಂದಾಗಿ ಚೈತ್ರಾಗೆ ಮೊದಲ ವಾರವೇ ಸಿಗುತ್ತಾ ಗೇಟ್ ಪಾಸ್ ಎಂಬ ಅನುಮಾನ ಮೂಡಿವೆ. ನೋಡೋಣ ವೀಕೆಂಡ್ ನಲ್ಲಿ ಏನೆಲ್ಲ ಆಗುತ್ತೆ ಅಂತ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.